ಗೆಳೆಯರೆ, ಅನುಮಾನನೇ ಬೇಡ. ಭಾರತ ಇವತ್ತಿಗೂ ಕೂಡ ವಾರ್ ಮಾಸ್ಟರ್ ಅನ್ನೋದರಲ್ಲಿ ಯಾರಿಗೂ ಯಾವ ಅನುಮಾನಗಳು ಬೇಕಾಗೇ ಇಲ್ಲ. ನಮ್ಮ ಸೇನೆಗೆ ಯುದ್ಧ ಮಾಡೋದಕ್ಕೆ, ನುಗ್ಗು ಹೊಡೆಯೋದಕ್ಕೆ ಒಂದು ಸರಿಯಾದ ಅವಕಾಶ ಸಿಕ್ಕಿರಲಿಲ್ಲ. ಕಳೆದ 7.5 ದಶಕಗಳಿಂದ ಕೂಡ ಅವರು ಪಾಕಿಸ್ತಾನಕ್ಕೊಂದು ಪಾಠ ಕಲಿಸೋದಕ್ಕೆ ಕಾಯ್ತಲೇ ಇದ್ದರು. ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡಿದಾಗ, ಇಲ್ಲಿನ ನಾಗರಿಕರನ್ನು ಕೊಂದಾಗ, ಭಾರತಕ್ಕೆ ಉಗ್ರರನ್ನು ನುಗ್ಗಿಸಿದಾಗ, ಹೀಗೆ ಪ್ರತಿ ಬಾರಿಯೂ ಭಾರತದ ಸೈನಿಕ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸೋದಕ್ಕೊಂದು ಅವಕಾಶ ಈ ಬಾರಿ ಸಿಗುತ್ತಾ, ಒಂದೇ ಒಂದು ಅವಕಾಶ ಈ ಬಾರಿ ಆದರೂ ಸರ್ಕಾರ ಕೊಡುತ್ತಾ ಅಂತ ಕಾಯ್ತಾ ಇದ್ದ. ಈಗಲೂ ಕೂಡ ಭಾರತೀಯ ಯೋಧನಿಗೆ ಸಂಪೂರ್ಣ ಅವಕಾಶ ಏನು ಸಿಕ್ಕಿಲ್ಲ. ಆದರೆ ಸಿಕ್ಕ ಅವಕಾಶವನ್ನು ಅವರು ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಅವರ ನಿಖರತೆ, ಹೋಮ್ವರ್ಕ್, ಪಾಕಿಸ್ತಾನದ ಬಗ್ಗೆ ನಮ್ಮ ಸೇನೆಗಿರೋ ಮಾಹಿತಿ, ಅಲ್ಲವರು ಮಾಡ್ತಾ ಇರೋ ದಾಳಿಯ ಅಕ್ಯುರೆಸಿ, ಎಲ್ಲೆಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಅವರ ತಿಳುವಳಿಕೆ, ಪಾಕಿ ಸೇನೆಯ ಸೈಕಾಲಜಿ, ಏನು ಮಾಡಿದರೆ ಅವರು ಪ್ರವೋಕ್ ಆಗಿ ಎಲ್ಲಿಗೆ ಬರ್ತಾರೆ, ಆಮೇಲೆ ಏನು ಮಾಡ್ತಾರೆ ಅನ್ನೋದರ ಲೆಕ್ಕಾಚಾರಗಳು. ವಾಹ್, ಮೇರಾ ಜವಾನ್ ಮಹಾನ್. ಗೆಳೆಯರೆ, ಕಳೆದ 72 ಗಂಟೆಗಳಿಂದ ಉಂಟಾಗಿದ್ದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಒಂದು ತಾತ್ಕಾಲಿಕ ತೆರೆ ಬಿದ್ದಿದೆ. ಈ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸಿದ್ದಾರೆ. ಸುದೀರ್ಘ ಮಾತುಕತೆಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಿವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ಒಂದು ಚಿಕ್ಕ, ಅತ್ಯಂತ ನೀರಸ ಪ್ರೆಸ್ ಬ್ರೀಫಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಅವರಲ್ಲಿ ಹೇಳಿದ್ದು 2 ಸಾಲು. ಪಾಕಿಸ್ತಾನದ ಡಿಜಿಎಂಒ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಭಾರತದ ಡಿಜಿಎಂಒ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ. 2 ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಟ್ಟಿವೆ. ಇವತ್ತು ಮಧ್ಯಾಹ್ನ 15:35 ಅಂದ್ರೆ 3 ಗಂಟೆ 35 ನಿಮಿಷಕ್ಕೆ ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒ ಜೊತೆ ಮಾತುಕತೆಗಳನ್ನು ಮಾಡಿದ್ರಂತೆ. 17 ಅವರ್ಸ್ ಅಂದ್ರೆ ಸಂಜೆ 5 ಗಂಟೆಯಿಂದ 2 ದೇಶಗಳು ಪರಸ್ಪರ ದಾಳಿಯನ್ನ ನಿಲ್ಲಿಸೋದಿಕ್ಕೆ ಒಪ್ಪಿಕೊಂಡಿವೆ ಮತ್ತು ದಾಳಿ ನಿಂತು ಹೋಗಿದೆ ಅಂತ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಮಿಸ್ರಿ ತಿಳಿಸಿದ್ದಾರೆ. ಮತ್ತು 2 ದೇಶಗಳ ನಡುವಿನ ಮುಂದಿನ ಮಾತುಕತೆಗಳು 12ನೇ ತಾರೀಕು ಅಂದ್ರೆ ಸೋಮವಾರ ನಡೆಯಲಿವೆ ಅನ್ನೋ ಮಾತನ್ನು ಕೂಡ ಮಿಸ್ರಿ ಹೇಳಿದ್ದಾರೆ. ಅಲ್ಲಿಗೆ 2 ದೇಶಗಳ ನಡುವಿನ ಸಂಘರ್ಷಕ್ಕೆ ಒಂದು ತಾತ್ಕಾಲಿಕ ವಿರಾಮ ಬಿದ್ದಂತಾಗಿದೆ. ಇನ್ನು 12ನೇ ತಾರೀಕು ಏನೆಲ್ಲ ಮಾತುಕತೆ ಆಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇಲ್ಲಿ ಏನಾಯ್ತು, ಭಾರತ ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನು ಗುರಿ ಮಾಡಿಕೊಂಡು ನಿಖರವಾಗಿ ದಾಳಿ ಮಾಡ್ತು. ಈ ಬಾರಿ ಅವರು ಹೊಡೆದದ್ದು ಪಾಕಿಸ್ತಾನದ ಮರ್ಮಸ್ಥಳಕ್ಕೆ. ಅಲ್ಲಿನ ರಾಜಕಾರಣಿಗಳು, ಸೇನೆ ಎಲ್ಲ ಕೂಡ ಇಷ್ಟು ದಿನ ಯಾರನ್ನ ಪಾಕಿಸ್ತಾನದ ಹೀರೋಗಳು ಅಂತ ತೋರಿಸ್ತಾ ಬರ್ತಾ ಇದ್ರು, ಯಾವ ಭಯೋತ್ಪಾದಕರನ್ನ ಇಸ್ಲಾಮಿಗಾಗಿ ಹೋರಾಟ ಮಾಡೋ ಮುಜಾಹಿದೀನ್ಗಳು, ಲಷ್ಕರ್ಗಳು, ದೈವ ಸೈನಿಕರು ಅಂತ ಬಿಂಬಿಸ್ತಾ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು, ಯಾರನ್ನ ಪಾಕಿಸ್ತಾನ ನಮ್ಮ ಸೆಕೆಂಡ್ ಲೈನ್ ಡಿಫೆನ್ಸು ಅಂತ ಕರೀತಾ ಇತ್ತು, ಅದೇ ಲಷ್ಕರ್ ಎ ತೈಬಾ, ಅದೇ ಜೈಷ್ ಎ ಮೊಹಮ್ಮದ್, ಅದೇ ಜಮಾತ್ ಉದ್ ದವಾಗಳ ಕೇಂದ್ರಗಳ ಮೇಲೆ ಭಾರತ ದಾಳಿ ಮಾಡ್ತು. ಮಜಾ ಅಂದರೆ ಇವೆಲ್ಲ ಇದ್ದದ್ದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ. ಪಂಜಾಬ್ ಅನ್ನೋದು ಪಾಕಿಸ್ತಾನದ ಹೃದಯ, ನರಮಂಡಲ ಅಥವಾ ಮತ್ತೊಂದು, ನೀವು ನಿಮಗೇನು ಇಷ್ಟ ಬರುತ್ತೋ ಹಾಗೆ ತಿಳ್ಕೊಂಬಿಡಿ. ಆದರೆ ಪಂಜಾಬ್ ಅನ್ನೋದು ಅತಿ ಸೂಕ್ಷ್ಮ ಮತ್ತು ಅತ್ಯಂತ ಪ್ರಮುಖ ಸ್ಥಳ. ಇವತ್ತು ಭಾರತೀಯ ಸೇನೆ ದಾಳಿ ಮಾಡ್ತಾ ಇರೋದು ಪಂಜಾಬಲ್ಲಿನ ಅತ್ಯಂತ ಆಯಕಟ್ಟಿನ ಜಾಗಗಳ ಮೇಲೆ. ಮತ್ತು ಈಗಾಗಲೇ ಅಲ್ಲಿನ ಯಾವ್ಯಾವ ಏರ್ ಬೇಸ್ಗಳನ್ನು ಭಾರತ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿದೆ ಅನ್ನೋದನ್ನ ಭಾರತೀಯ ಮಹಿಳಾ ಸೇನಾಧಿಕಾರಿಗಳಿಬ್ಬರು ಬೆಳಗ್ಗೆನೇ ಹೇಳಿದ್ದಾರೆ. ಅದಾದ ನಂತರ ಕೂಡ ಇನ್ನಷ್ಟು ಬೇಸುಗಳನ್ನು ಹೊಡೆದು ಹಾಕಿರೋ ಮಾಹಿತಿ ಬರ್ತಾ ಇದೆ. ಜೊತೆಗೆ ಉಗ್ರರು ಹಾಗೂ ಪಾಕಿಸ್ತಾನದ ಸೇನೆ ಜಂಟಿಯಾಗಿ ಬಳಸ್ತಾ ಇದ್ದ ಸಿಯಾಲ್ಕೋಟ್ ಸಮೀಪದ ಡ್ರೋನ್ ಲಾಂಚಿಂಗ್ ಸೆಂಟರ್ ಅನ್ನು ಕೂಡ ಭಾರತದ BSF ಹೊಡೆದು ಹಾಕಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಆ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇವೆ. ಹಾಗೆ ಏರ್ ಬೇಸ್ಗಳಿರೋ ಊರುಗಳಿಂದ ಒಂದಷ್ಟು ಪಾಕಿಸ್ತಾನಿಗಳು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಇದೆಲ್ಲ ನಿಮಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಸಿಗ್ತಾ ಇದೆ. ಹೀಗಾಗಿ ಕ್ಷಣ ಕ್ಷಣದ ಮಾಹಿತಿಯ ತಂಟೆಗೆ ನಾನು ಹೋಗೋದಿಲ್ಲ. ಈ ಉದ್ವೇಗ, ಬ್ರೇಕಿಂಗು ಇದೆಲ್ಲವನ್ನ ನ್ಯೂಸ್ ಚಾನಲ್ಗಳಿಗೆ ಬಿಟ್ಬಿಡೋಣ. ನಾವು ಭೌಗೋಳಿಕ ಮತ್ತು ಸೇನೆಯ ದೃಷ್ಟಿಯಿಂದ ಈ ಏರ್ ಬೇಸುಗಳು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತವೆ ಮತ್ತು ಪಾಕಿಸ್ತಾನದ ಏರ್ ಬೇಸುಗಳು ಎಲ್ಲೆಲ್ಲಿವೆ, ಅವುಗಳ ಶಕ್ತಿ ಎಷ್ಟು ಅನ್ನೋದನ್ನು ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ನೀವು ಸುದ್ದಿಗಳನ್ನು ನೋಡ್ತಾ ಇದ್ದೀರಿ. ಬೆಳಗ್ಗೆ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಮಾತುಗಳನ್ನು ಕೂಡ ಕೇಳಿರ್ತೀರಿ. ಭಾರತದ ಮೇಲೆ ಪಾಕಿಸ್ತಾನ ಎಲ್ಲಿ ದಾಳಿ ಮಾಡೋ ಪ್ರಯತ್ನ ಮಾಡ್ತು ಮತ್ತು ಭಾರತ ಹೇಗೆ ಪ್ರತ್ಯುತ್ತರವನ್ನು ಕೊಡ್ತು ಅನ್ನೋದನ್ನ ಅವರು ವಿವರವಾಗಿ ಹೇಳಿದ್ದಾರೆ. ಇನ್ನು ಕೆಲವರನ್ನ ನಾನು ಗಮನಿಸ್ತಾ ಇದ್ದೀನಿ, ಸುದ್ದಿ ಚಾನಲ್ಗಳಲ್ಲಿ ಬರ್ತಾ ಇರೋದನ್ನ ಸೇನಾಧಿಕಾರಿಗಳು ಹೇಳಿಲ್ಲ, ಪಾಕಿಸ್ತಾನದ ಬಗ್ಗೆ ನಡೆದ ದಾಳಿಯ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಭಾರತದ ಮೀಡಿಯಾಗಳು ಹೇಳಿದ್ವು. ಈ ಥರದ ಮಾತುಗಳನ್ನು ಕೂಡ ಕೆಲವರು ವಿಪರೀತವಾಗಿ ಆಡ್ತಾ ಇದ್ದಾರೆ. ಅವರ ಸಮಸ್ಯೆ ಏನು ಅಂದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪರಿಚಯ ಕೂಡ ಅವರಲ್ಲಿ
ಸಾಕಷ್ಟು ಮಂದಿಗೆ ಇರೋದಿಲ್ಲ ಅನ್ನೋದು. ಗೆಳೆಯರೆ, ಯುದ್ಧವನ್ನು ಬರೀ ಸೇನೆ ಮಾತ್ರ ಮಾಡೋದಿಲ್ಲ. ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಯುದ್ಧ ಆಗ್ತಾ ಇರುತ್ತೆ. ಪಾಕಿಸ್ತಾನದ ಮಾಧ್ಯಮಗಳು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಕೂಡ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇರುತ್ತವೆ. ನಾವು ಯಾವ ಮಾಧ್ಯಮವನ್ನು ನಿಖರ ಅಂತೆಲ್ಲ ಅಂದ್ಕೊಂಡಿದ್ವೋ ಅಂಥ ಮಾಧ್ಯಮಗಳು ಸುಳ್ಳಿನ ಬಲೆಗೆ ಸಿಕ್ಕೊಂಡಿದ್ದಿದೆ. ಅದಕ್ಕೆ ಕಾರಣ ಈ ಯುದ್ಧಗಳು ಈ ಜನರೇಷನ್ನ ಭಾರತೀಯ ಮಾಧ್ಯಮಗಳಿಗೆ ಹೊಸವು ಅನ್ನೋದು. ನಾವು ಬೇರೆ ಬೇರೆ ದೇಶಗಳ ಯುದ್ಧಗಳ ಬಗ್ಗೆ ಸಾಕಷ್ಟು ಹೇಳಿರ್ತೀವಿ, ಬರೆದಿರ್ತೀವಿ. ಆದ್ರೆ ನಮ್ಮದೇ ಮನೆ ಮುಂದೆ ಯುದ್ಧ ಶುರುವಾದಾಗ ಸ್ವಲ್ಪ ಎಕ್ಸೈಟ್ಮೆಂಟು, ಸ್ವಲ್ಪ ಉದ್ರಿಕ್ತತೆ, ಸ್ವಲ್ಪ ಭಾವನೆಗಳ ತಾಕಲಾಟ ಇವೆಲ್ಲ ಮಾಧ್ಯಮಗಳಿಗೆ ಕೂಡ ಇರುತ್ತೆ. ಯಾಕೆಂದ್ರೆ ಅಲ್ಲಿರೋರು ಮನುಷ್ಯರೇ. ಇನ್ನು ಬಹಳಷ್ಟು ಬಾರಿ ಪಾಕಿಸ್ತಾನದಲ್ಲಿ ಕೂತ ಕೆಲವರು ಬೇಕಂತಲೇ ಹೇಗೆ ಸುಳ್ಳನ್ನು ಹಬ್ಬಿಸಿ ಭಾರತದ ಜನರನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೋ, ಹಾಗೆ ಭಾರತೀಯ ಮಾಧ್ಯಮಗಳನ್ನು ಬಳಸಿ ಪಾಕಿಸ್ತಾನಿಗಳನ್ನು ಕನ್ಫ್ಯೂಸ್ ಮಾಡೋ ಪ್ರಯತ್ನ ಕೂಡ ನಡೆಯುತ್ತೆ. ಅದು ಅಧಿಕೃತ ಅಲ್ಲ, ಅನಧಿಕೃತವಾಗಿ ನಡೀತಾ ಇರುತ್ತೆ. ನಿಮಗೆ ಗೊತ್ತಿರಲಿ, ಪಾಕಿಸ್ತಾನದಲ್ಲಿನ ಜನ ಕೂಡ ಅಲ್ಲಿನ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಭಾರತದ ಮಾಧ್ಯಮಗಳನ್ನು ನೋಡ್ತಾರೆ. ಸೊ ಕರಾಚಿ ಮೇಲೆ ಬಾಂಬ್ ಬಿತ್ತು, ಇಸ್ಲಾಮಾಬಾದ್ ಉಡೀಸಾಯ್ತು ಅನ್ನೋ ತರದ ಸುದ್ದಿಗಳು ಅಲ್ಲಿನ ಜನರ ದಿಕ್ಕು ತಪ್ಪಿಸಿ ರಾತ್ರಿ ಅವರು ಸ್ವಲ್ಪ ಆತಂಕಕ್ಕೀಡಾಗಲಿ ಅನ್ನೋ ಕಾರಣಕ್ಕೆ ಹರಡಿರಬಹುದು. ಇನ್ನು ವಿಪರೀತ ಪ್ರಮಾಣದಲ್ಲಿ ಭಾರತ ದಾಳಿ ಮಾಡ್ತಾ ಇದೆ ಅನ್ನೋ ಧೈರ್ಯ ಅಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಪಡೆಗಳಿಗೆ ಬಂದ್ರೆ ಅವರು ತಮ್ಮ ಹೋರಾಟವನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಭಯ ಸೃಷ್ಟಿ ಮಾಡೋದು ಕೂಡ ಯುದ್ಧದ ಒಂದು ಭಾಗ. ಹಾಗೆ ಅಲ್ಲಿ ಕೂತು ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡೋ ಜನ, ನ್ಯೂಯಾರ್ಕ್ ಟೈಮ್ಸು, ರಾಯ್ಟರ್ಸು, ಅಲ್ ಜಜೀರಾದಂತಹ ಮಾಧ್ಯಮಗಳು ಕೂಡ ಈ ಸುದ್ದಿಗಳನ್ನು ನೋಡಿ ಒಂದಷ್ಟು ಫ್ಯಾಕ್ಟ್ ಚೆಕ್ ಅಲ್ಲಿ ಬ್ಯುಸಿ ಆದ್ರೆ ಅವರಿಂದ ಬರೋ ಸುಳ್ಳುಗಳು ಕಡಿಮೆ ಆಗುತ್ತವೆ. ಎಲ್ಲ ಯುದ್ಧಗಳ ಸಂದರ್ಭದಲ್ಲೂ ಇಂಥದ್ದೆಲ್ಲ ಆಗ್ತಾ ಇರತ್ತೆ. ಕಳೆದ ಬಾರಿ ಇಸ್ರೇಲ್ ಹಾಗೂ ಗಾಜಾ ಸಂಘರ್ಷದ ಸಮಯದಲ್ಲಿ ಇದೇ ಅಲ್ ಜಜೀರಾ, ಇದೇ ನ್ಯೂಯಾರ್ಕ್ ಟೈಮ್ಸ್ ಎಷ್ಟು ಸುಳ್ಳುಗಳನ್ನು ಇಸ್ರೇಲ್ ವಿರುದ್ಧ ಹಬ್ಬಿಸಲಿಲ್ಲ. ಇನ್ನು ಈಗಲೂ ಕೂಡ ಭಾರತದ 3 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ, ರಫೇಲ್ ಅನ್ನ ಹೊಡೆದಿದೆ, ಸುಖಾಯ್ ಅನ್ನ ಹೊಡೆದಿದೆ. ಈ ತರದ ಸುದ್ದಿಗಳನ್ನ ರಾಯ್ಟರ್ಸ್ ನಂಥ ಮಾಧ್ಯಮಗಳು ಬರೀತಿಲ್ವೇ? ಅವು ಸುಳ್ಳಲ್ವೇ? ಹೀಗಾಗಿ ಪಾಕಿಸ್ತಾನದ ಬಗ್ಗೆ ಬರೋ ಸುದ್ದಿಗಳಿಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಭಾರತದ ಬಗ್ಗೆ ಪಾಕಿಗಳು ಹರಡ್ತಾ ಇರೋ ಸುಳ್ಳಿನ ಮುಂದೆ ಇವ್ಯಾವು ದೊಡ್ಡವಲ್ಲ. ಇನ್ನು ಭಾರತದ ಬಗೆಗಿನ ಸುಳ್ಳುಗಳಿವೆಯಲ್ಲ, ಅವುಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇದ್ರೆ ಸಾಕಾಗತ್ತೆ. ಪಾಕಿಗಳ ಸುಳ್ಳುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಗೆಳೆಯರೆ, ಪಾಕಿಸ್ತಾನ ಭಾರತದ ಸೇನಾ ನೆಲೆಗಳು, ವಾಯುನೆಲೆಗಳನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇರೋ ದಾಳಿಗಳು ಬಹುತೇಕ ವಿಫಲ ಆಗ್ತಾ ಇರೋದ್ರಿಂದ ಪಾಕಿಸ್ತಾನ ನಾಗರಿಕರನ್ನ, ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಗುರಿ ಮಾಡಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನ ಆರಂಭ ಮಾಡಿದೆ. ಆದರೆ ಭಾರತದ ದಾಳಿ ಅತ್ಯಂತ ನಿಖರವಾಗಿದೆ. ನಾವೆಲ್ಲೂ ನಾಗರಿಕರ ಮೇಲೆ ಗುಂಡು, ಶೆಲ್ಲು, ಡ್ರೋನು, ಮಿಸೈಲು ಇಂಥದ್ದೇನನ್ನು ಹಾರಿಸ್ತಾ ಇಲ್ಲ. ಸೇನಾ ನೆಲೆಗಳು, ವಾಯು ನೆಲೆಗಳು, ಏರ್ ಡಿಫೆನ್ಸ್, ಉಗ್ರರ ತರಬೇತಿ ಕೇಂದ್ರಗಳು ಇವು ಮಾತ್ರ ಭಾರತದ ಟಾರ್ಗೆಟ್ ಆಗ್ತಾ ಇವೆ. ಇನ್ನು ಭಾರತ ಇವತ್ತು ಬೆಳಗಿನ ಜಾವದಿಂದ ಮಾಡ್ತಾ ಇರೋ ಆಪರೇಷನ್ನಲ್ಲಿ ಪಾಕಿಸ್ತಾನದ ಸಾಕಷ್ಟು ವಾಯು ನೆಲೆಗಳನ್ನ ಗುರಿ ಮಾಡಿಕೊಂಡು ದಾಳಿ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕೆಲ ಮಾಹಿತಿಗಳು ಅಧಿಕೃತವಾಗಿ ಬರ್ತಾ ಇದ್ರೆ ಮತ್ತೆ ಕೆಲ ಅನಧಿಕೃತ ಮಾಹಿತಿಗಳು ಕೂಡ ಬರ್ತಾ ಇವೆ. ಒಟ್ಟಾರೆ ಟಾರ್ಗೆಟ್ ಏರ್ ಬೇಸ್ಗಳು. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಎಷ್ಟು ಏರ್ ಬೇಸ್ಗಳಿವೆ? ಗೆಳೆಯರೆ, ಪಾಕಿಸ್ತಾನದಲ್ಲಿ ಸುಮಾರು 40ಕ್ಕಿಂತಲೂ ಹೆಚ್ಚು ಏರ್ ಬೇಸ್ಗಳಿವೆ. ಅವುಗಳಲ್ಲಿ ಕೆಲವು ಟ್ರೈನಿಂಗ್ಗಾಗಿ ಇರೋ ಬೇಸ್ಗಳಾದ್ರೆ ಮತ್ತೆ ಕೆಲವು ಆಪರೇಷನಲ್ ಬೇಸ್ಗಳಿವೆ. ಹಾಗೆ ಇನ್ನು ಕೆಲವು ಫಾರ್ವರ್ಡ್ ಬೇಸ್ಗಳು ಕೂಡ ಇವೆ. ಇಲ್ಲಿ ಆಪರೇಷನಲ್ ಬೇಸ್ಗಳಲ್ಲಿ ಯುದ್ಧ ವಿಮಾನಗಳು ನಿಂತಿರುತ್ತವೆ, ಲಾಜಿಸ್ಟಿಕ್ ಇರುತ್ತೆ, ಫ್ಯೂಯಲ್ ನ ವ್ಯವಸ್ಥೆ ಇರುತ್ತೆ, ಹ್ಯಾಂಗರ್ಗಳಿರುತ್ತವೆ, ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡುವವರ ವಸತಿಗೆ ವ್ಯವಸ್ಥೆ ಇರುತ್ತೆ, ಆಸ್ಪತ್ರೆಗಳು ಸೇರಿದ ಹಾಗೆ ಸಾಕಷ್ಟು ವ್ಯವಸ್ಥೆಗಳು ಆಪರೇಷನಲ್ ಬೇಸ್ ಅಲ್ಲಿ ಇರುತ್ತವೆ. ಆದ್ರೆ ಫಾರ್ವರ್ಡ್ ಬೇಸ್ಗಳು ಹಾಗಲ್ಲ. ಅವು ಯುದ್ಧಗಳ ಸಮಯದಲ್ಲಿ ಮಾತ್ರ ಬಳಕೆ ಆಗುತ್ತವೆ. ಅಲ್ಲೊಂದಷ್ಟು ಯುದ್ಧ ವಿಮಾನಗಳನ್ನ ನಿಲ್ಲಿಸುವ ವ್ಯವಸ್ಥೆ ಇರಬಹುದು. ಬಿಟ್ರೆ ಕಾರ್ಯಾಚರಣೆಗಳ ಸಂದರ್ಭಗಳಲ್ಲಿ ಮಾತ್ರ ಅವುಗಳನ್ನ ಸೇನೆ ಬಳಕೆ ಮಾಡುತ್ತೆ. ಸಾಕಷ್ಟು ಬಾರಿ ಈ ಆಪರೇಷನಲ್ ಬೇಸ್ಗಳನ್ನ ಶಾಂತಿಯ ಸಮಯದಲ್ಲಿ ಸಾರ್ವಜನಿಕ ವಿಮಾನಯಾನಕ್ಕೆ ಕೂಡ ಬಳಕೆ ಮಾಡ್ಕೋತಾರೆ. ಇನ್ನು ಪಾಕಿಸ್ತಾನದ ಪ್ರಮುಖ ಏರ್ ಬೇಸ್ಗಳನ್ನ ಮತ್ತು ಆಪರೇಷನಲ್ ಏರ್ ಬೇಸ್ಗಳನ್ನ ನಾವು ನೋಡುವುದಾದ್ರೆ ಅವು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲೇ ಇವೆ. ಪಂಜಾಬ್ನ ಅಟಕ್ ಅಲ್ಲಿ ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಇದೆ. ಅದು ಯುದ್ಧ ವಿಮಾನಗಳ ತಯಾರಿ ಕೇಂದ್ರ ಕೂಡ. ಚೈನಾ ಜೊತೆ ಅವರು ಜಂಟಿ ನಿರ್ಮಾಣ ಮಾಡೋ JF-17, J-10 ಅಂತ ಯುದ್ಧ ವಿಮಾನಗಳಿವೆ ನೋಡಿ. ಇವು ಟಿಂಕರಿಂಗ್ ಆಗೋದು, ಪೇಂಟಿಂಗ್ ಆಗೋದು ಮತ್ತು ಕೆಲ ಸ್ಪೇರ್ ಪಾರ್ಟ್ಸ್ ಅನ್ನ ಅದಕ್ಕೆ ಅಳವಡಿಸೋದು, ಈ ತರದ ಕೆಲಸವನ್ನ ಪಾಕಿಸ್ತಾನ್ ಏರೋನಾಟಿಕಲ್ ಕಾಂಪ್ಲೆಕ್ಸ್ PAC ಯಲ್ಲಿ ಮಾಡ್ತಾರೆ. ಈ PAC ಯ ನೆಲೆ ಇರೋದು ಪಂಜಾಬ್ನ ಅಟಕ್ ಸಮೀಪದ ಕಾಮ್ರಾ ಮಿನ್ಹಾಸ್ನಲ್ಲಿ.
ಹಾಗೆ ಲಾಹೋರ್ ಅಲ್ಲಿ ಮತ್ತೊಂದು ಸಣ್ಣ ಪ್ರಮಾಣದ ಏರ್ ಬೇಸ್ ಅನ್ನ ಅವರು ಹೊಂದಿದ್ದಾರೆ. ಲಾಹೋರ್ ಇರೋದು ಕೂಡ ಪಂಜಾಬ್ ಅಲ್ಲೇ. ಅದಲ್ಲದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸರ್ಗೋದಾ, ಈ ಸರ್ಗೋದಾ ಕೂಡ ಪಂಜಾಬ್ ಅಲ್ಲೇ ಇದೆ. ಸರ್ಗೋದಾದಲ್ಲಿ MM ಆಲಂ ಹೆಸರಲ್ಲಿ ಒಂದು ಏರ್ ಬೇಸ್ ಅನ್ನ ಪಾಕಿಸ್ತಾನ ಹೊಂದಿದೆ. ಗೆಳೆಯರೆ, ಈ MM ಆಲಂ ಅನ್ನೋದು ಪಾಕಿಸ್ತಾನದ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಯೋಧ. 1965ರಲ್ಲಿ ಭಾರತದ ವಿರುದ್ಧ ನಡೆದ ಯುದ್ಧದಲ್ಲಿ ಪಾಕಿಸ್ತಾನದ ಪರ ಯುದ್ಧ ಮಾಡ್ತಾ ಶೌರ್ಯವನ್ನು ಪ್ರದರ್ಶಿಸಿದ ಅನ್ನೋ ಕಾರಣಕ್ಕೆ ಸರ್ಗೋದಾ ಏರ್ಪೋರ್ಟ್ಗೆ ಈ MM ಆಲಂ ಹೆಸರನ್ನ ಇಡಲಾಗಿದೆ. ಹಾಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ರಫೀಕಿ ಏರ್ ಬೇಸ್ ಅನ್ನೋದು ನಿಮಗೆ ಕಾಣಿಸುತ್ತೆ. ಈ ರಫೀಕಿ ಏರ್ ಬೇಸ್ ಇರೋದು ಶೋರ್ಕೋಟ್ ಅನ್ನೋ ಕಡೆ, ಇದು ಕೂಡ ಪಂಜಾಬ್ ಅಲ್ಲೇ ಇದೆ. ಈ ರಫೀಕಿ ಅನ್ನೋ ಹೆಸರು ಸರ್ಫರಾಜ್ ರಫೀಕಿ ಅನ್ನೋ ಸೈನಿಕನ ಕಾರಣಕ್ಕೆ ಬಂದಿದೆ. ಈತ ಕೂಡ 1965ರ ಯುದ್ಧದಲ್ಲಿ MM ಆಲಂ ಜೊತೆ ಕೋ ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಭಾರತದ ವಿರುದ್ಧ ಶೌರ್ಯ ಪ್ರದರ್ಶನ ಮಾಡದ ಅನ್ನೋ ಕಾರಣಕ್ಕೆ ಶೋರ್ಕೋಟ್ ಏರ್ಪೋರ್ಟ್ಗೆ ಕೂಡ ಪಾಕಿಸ್ತಾನ ಈ ಸರ್ಫರಾಜ್ ರಫೀಕಿ ಅನ್ನೋ ಸೈನಿಕನ ಹೆಸರಿಟ್ಟಿದೆ. ಇದನ್ನ ರಫೀಕಿ ಏರ್ಪೋರ್ಟ್ ಅಂತ ಕರೀತಾರೆ. ಈ ಸರ್ಗೋದಾದಲ್ಲಿ ಪಾಕಿಸ್ತಾನ F-16 ಹಾಗೂ JF-17 ಯುದ್ಧ ವಿಮಾನಗಳನ್ನು ಇಟ್ಕೊಂಡಿದೆ. ಹಾಗೆ ರಫೀಕಿ ಏರ್ಪೋರ್ಟ್ ಅಲ್ಲಿ ಮಿರಾಜ್ 3, ಮಿರಾಜ್ 5 ಮತ್ತು JF-17 ಯುದ್ಧ ವಿಮಾನಗಳು ಇರುತ್ತವೆ. ಈ ಎರಡೂ ಕೂಡ ಪಾಕಿಸ್ತಾನದ ಪಾಲಿಗೆ ಅತ್ಯಂತ ಪ್ರಮುಖ ಏರ್ ಬೇಸ್ಗಳು ಅಂತ ಕರೆಸ್ಕೊಳ್ತಾ ಇವೆ. ಹಾಗೆ 1965 ಮತ್ತು 1971ರ ಯುದ್ಧಗಳ ಸಮಯದಲ್ಲಿ ಈ ಎರಡೂ ಏರ್ ಬೇಸ್ಗಳು ಪಾಕಿಸ್ತಾನದ ಪರ ಪ್ರಮುಖ ಪಾತ್ರವನ್ನ ವಹಿಸಿದ್ವು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಹಾಗೆ ಕರಾಚಿ ಸಮೀಪ ಮಸ್ರೂರ್ ಏರ್ ಬೇಸ್ ಇದೆ. ಅಲ್ಲಿ ಕೂಡ ಪಾಕಿಸ್ತಾನ ಮಿರಾಜ್ 3, ಮಿರಾಜ್ 5 ಹಾಗೂ JF-17 ಯುದ್ಧ ವಿಮಾನಗಳನ್ನು ಇಟ್ಕೊಂಡಿದೆ. ಹಾಗೆ ಪಾಕಿಸ್ತಾನದ ಬಳಿ ಇರುವ ಸುಮಾರು 8 ಅವೋಕ್ ಸಿಸ್ಟಮ್ಗಳು, ಅಂದ್ರೆ ಏರ್ ಬಾರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ಸಿಸ್ಟಮ್ಗಳೇನಿವೆ, ಇವುಗಳಲ್ಲಿ ಬಹುತೇಕ ಈ ಮಸ್ರೂರ್ ಅಲ್ಲಿ ಇರುತ್ತವೆ. ಮಸ್ರೂರ್ ಕರಾಚಿಗೆ ಸಮೀಪ ಇದೆ. ಇದು ಪಾಕಿಸ್ತಾನದ ಪ್ರಮುಖ ತಂತ್ರಜ್ಞಾನ ಕೇಂದ್ರ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಮುರೀದ್ ಅಲ್ಲಿ ಮತ್ತೊಂದು ಏರ್ ಬೇಸ್ ಅನ್ನ ಪಾಕಿಸ್ತಾನ ಹೊಂದಿದೆ. ಈ ಮುರೀದ್ ಕೂಡ ಪಂಜಾಬ್ ಪ್ರಾಂತ್ಯದಲ್ಲೇ ಇದೆ. ಮುರೀದ್ ಏರ್ ಬೇಸ್ ಅಲ್ಲಿ ಪಾಕಿಸ್ತಾನ ಚೈನಾದಿಂದ ಮತ್ತು ಟರ್ಕಿಯಿಂದ ತಂದುಕೊಂಡಿರೋ ಡ್ರೋನ್ಗಳೇನಿವೆ ಅವುಗಳನ್ನ ಅಲ್ಲಿ ಇಟ್ಕೊಂಡಿದೆ. ಜೊತೆಗೆ JF-17 ಯುದ್ಧ ವಿಮಾನಗಳು ಕೂಡ ಮುರೀದ್ ಅಲ್ಲಿವೆ ಅಂತ ಹೇಳ್ತಾರೆ. ಮುರೀದ್ ಪ್ರಮುಖವಾಗಿ ಪಾಕಿಸ್ತಾನದ ಡ್ರೋನ್ ಕೇಂದ್ರ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಪಂಜಾಬ್ನ ಮಿಯಾನ್ ವಾಲಿಯಲ್ಲಿ ಮತ್ತೊಂದು ಏರ್ ಬೇಸ್ ಇದೆ. ಅದು ತುಂಬಾ ಪ್ರಮುಖ ಅಂತೇನು ಅನ್ನಿಸ್ಕೊಳ್ಳೋದಿಲ್ಲ. ಅದು ತರಬೇತಿಗಾಗಿ ಬಳಕೆಯಾಗುವ ಏರ್ ಬೇಸ್. ಅಲ್ಲಿಂದ ಕರಾಚಿಗೆ ಬಂದ್ರೆ ಅಲ್ಲಿ ಫೈಸಲ್ ಏರ್ ಬೇಸ್ ಇದೆ. ಈ ಫೈಸಲ್ ಏರ್ ಬೇಸ್ ನ ಮಹತ್ವ ಏನು ಅಂದ್ರೆ ಇದು ಲಾಜಿಸ್ಟಿಕ್ ಸೆಂಟರ್ ಅಂತ ಕರೆಸ್ಕೊಳ್ಳುತ್ತೆ. ಫೈಸಲ್ ಏರ್ ಬೇಸ್ ಅಲ್ಲಿ ಪಾಕಿಸ್ತಾನ ತನ್ನ C-130 ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ ಗಳನ್ನ ನಿಲ್ಲಿಸುತ್ತೆ. ಅಲ್ಲೇ ಸಿಂಧ್ ಪ್ರಾಂತದಲ್ಲಿ ಮತ್ತೊಂದು ಏರ್ ಬೇಸ್ ಅನ್ನ ಪಾಕಿಸ್ತಾನ ಹೊಂದಿದೆ. ಅದನ್ನು ಜಕೋಬಾಬಾದ್ ಏರ್ ಬೇಸ್ ಅಂತ ಕರೀತಾರೆ. ಜಕೋಬಾಬಾದ್ ಅನ್ನೋ ಸ್ಥಳದಲ್ಲಿರುವ ಏರ್ ಬೇಸ್ ಇದು. ಇಲ್ಲಿ ಪಾಕಿಸ್ತಾನ F-16 ಯುದ್ಧ ವಿಮಾನಗಳನ್ನ, ಏರ್ ಬಾರ್ನ್ ವಾರ್ನಿಂಗ್ ಸಿಸ್ಟಮ್ಗಳನ್ನ, ಹಾಗೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳನ್ನ ಇಲ್ಲಿ ಇಟ್ಕೊಂಡಿದೆ. ಇನ್ನು ಲಾಕ್ಹಿಡ್ ಮಾರ್ಟಿನ್ನ F-16 ಯುದ್ಧ ವಿಮಾನಗಳಿಲ್ಲಿವೆ ಅಲ್ವಾ, ಅದರ ನಿರ್ವಹಣಾ ಕೇಂದ್ರ ಇರೋದು ಕೂಡ ಈ ಜಾಕೋಬಾಬಾದಲ್ಲೇ. ಇನ್ನು ಜಾಕೋಬಾಬಾದಲ್ಲಿ ಸುಮಾರು 9ರಿಂದ 10,000 ಅಡಿಗಳಷ್ಟು ಉದ್ದದ ರನ್ವೇ ಅಥವಾ ಏರ್ ಸ್ಟ್ರಿಪ್ ಇದೆ ಅಂತ ಹೇಳ್ತಾರೆ. ಗೆಳೆಯರೆ, 9,000 ಅಡಿಗಳ ಉದ್ದದ ಏರ್ ಸ್ಟ್ರಿಪ್ ಇದ್ರೆ ಯಾವುದೇ ಯುದ್ಧ ವಿಮಾನವನ್ನ ಸಲೀಸಾಗಿ ಅಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಸಿಂಧ್ ಪ್ರಾಂತ್ಯದಲ್ಲಿನ ಜಕೋಬಾಬಾದ್ ಏರ್ ಬೇಸ್ ಕೂಡ ಪಾಕಿಸ್ತಾನದ ವಿಷಯದಲ್ಲಿ ಅತ್ಯಂತ ಮಹತ್ವದ ಏರ್ ಬೇಸ್ ಅನ್ನಿಸ್ಕೊಳ್ಳುತ್ತೆ. ಇನ್ನು ಖೈಬರ್ ಪಖ್ತೂನ್ಖ್ವಾದ ಕೋಹಾಟ್ ಅಲ್ಲಿ ಕೂಡ ಅವರೊಂದು ಏರ್ ಬೇಸ್ ಅನ್ನ ಹೊಂದಿದ್ದಾರೆ. ಆದ್ರೆ ಅದು ಪೈಲಟ್ ಗಳಿಗೆ ತರಬೇತಿ ಕೊಡೋ ಕೇಂದ್ರ ಅಷ್ಟೇ. ಇನ್ನು ನೀವು ಪೆಶಾವರ್ಗೆ ಬಂದ್ರೆ ಅದು ಪಾಕಿಸ್ತಾನದ ಉತ್ತರ ಗಡಿಯಲ್ಲಿನ ಅತ್ಯಂತ ಪ್ರಮುಖ ಏರ್ ಬೇಸ್ ಅಂತ ಕರೆಸ್ಕೊಳ್ಳುತ್ತೆ. ಪೆಶಾವರ್ ಅಲ್ಲಿ ಕೂಡ ಪಾಕಿಸ್ತಾನ JF-17 ಯುದ್ಧ ವಿಮಾನಗಳನ್ನ ಇಟ್ಕೊಂಡಿದೆ. F-7PGಗಳು ಕೂಡ ಈ ಪೆಶಾವರದ ಏರ್ ಬೇಸ್ ಅಲ್ಲಿ ಜಾಗವನ್ನು ಪಡ್ಕೊಂಡಿವೆ. ಒಂದು ಪ್ರಮುಖ ವಾಯುನೆಲೆಯನ್ನ ಕ್ವೆಟಾದಲ್ಲಿ ಪಾಕಿಸ್ತಾನ ಹೊಂದಿದೆ. ಅಲ್ಲಿ ಕೂಡ ಪಾಕಿಸ್ತಾನ JF-17 ಯುದ್ಧ ವಿಮಾನಗಳನ್ನಿಟ್ಟಿದೆ. ಇನ್ನು ಖೈಬರ್ ಪಖ್ತೂನ್ಖ್ವಾ ಭಾಗದ ರಿಸಾಲ್ಪುರ್ ಅಲ್ಲಿ ಪಾಕಿಸ್ತಾನದ ಏರ್ ಫೋರ್ಸ್ ಅಕಾಡೆಮಿ ಇದೆ. ಅಲ್ಲಿನ ಏರ್ ಬೇಸ್ ತರಬೇತಿಗಾಗಿ ಮಾತ್ರ ಬಳಕೆ ಆಗುತ್ತೆ. ಅಲ್ಲಿ ತರಬೇತಿ ವಿಮಾನಗಳನ್ನ ಪಾಕಿಸ್ತಾನ ಹೊಂದಿದೆ. ಹಾಗೆ ಪಂಜಾಬ್ ಪ್ರಾಂತ್ಯದಲ್ಲೇ ರಹೀಮ್ ಯಾರ್ ಖಾನ್ ಏರ್ ಬೇಸ್ ಇದೆ. ಇದು ಪರಿಪೂರ್ಣವಾದ ಏರ್ ಬೇಸ್ ಅಲ್ಲ. ಯುದ್ಧದ ಸಮಯದಲ್ಲಿ ಮಾತ್ರ ಈ ರಹೀಮ್ ಯಾರ್ ಖಾನ್ ಅನ್ನು ಬಳಸ್ತಾರೆ. ಇಲ್ಲಿ ಕೂಡ ಪಾಕಿಸ್ತಾನ JF-10 ಹಾಗೂ JF-17ಗಳನ್ನ ನಿಯೋಜನೆ ಮಾಡಿರುತ್ತೆ. ಇನ್ನು ಇದೆಲ್ಲದರ ಜೊತೆಗೆ ಕಾಶ್ಮೀರದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ ಇದೆ ನೋಡಿ, ಅಲ್ಲಿ ಸ್ಕಾರ್ಡು ಏರ್ ಬೇಸ್ ಅನ್ನ ಪಾಕಿಸ್ತಾನ ಇಟ್ಕೊಂಡಿದೆ. ಅದು ಕೂಡ ಯುದ್ಧದ ಸಮಯದಲ್ಲಿ ಮಾತ್ರ ಬಳಕೆಯಾಗುವ ಏರ್ ಬೇಸ್. ಅಲ್ಲೂ ಪಾಕಿಸ್ತಾನ JF-17 ಹಾಗೂ TPS-77 ರಡಾರ್ಗಳ ನಿಯೋಜನೆಯನ್ನು ಮಾಡಿದೆ. ಗೆಳೆಯರೆ, ಈ ಸ್ಕಾರ್ಡು ವಿಶೇಷ ಏನು
ಏನು ಅಂದ್ರೆ, ಈ ಹಿಂದೆ 1999ರಲ್ಲಿ ಕಾರ್ಗಿಲ್ ಸಂದರ್ಭದಲ್ಲಿ ಪಾಕಿಸ್ತಾನ ಅತಿ ಹೆಚ್ಚಾಗಿ ಬಳಕೆ ಮಾಡಿದ್ದು ಇದೇ ಸ್ಕಾರ್ಡು ಏರ್ ಬೇಸ್ ಅನ್ನ. ಸ್ಕಾರ್ಡು ಎಷ್ಟು ಆಯಕಟ್ಟಿನ ಜಾಗದಲ್ಲಿದೆ ಅಂದ್ರೆ ಅಲ್ಲಿಂದ ಭಾರತದ ಮೇಲೆ ದಾಳಿ ಮಾಡೋದು ಪಾಕಿಸ್ತಾನಕ್ಕೆ ಸುಲಭ ಆಗುತ್ತೆ. ಆದ್ರೆ ಭಾರತ ಸ್ಕಾರ್ಡು ಮೇಲೆ ದಾಳಿ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ. ಅದರ ಭೌಗೋಳಿಕ ಲಕ್ಷಣಗಳೇ ಹಾಗಿವೆ. ಇನ್ನು ಇವತ್ತು ಬಹುಶಃ ಪಾಕಿಸ್ತಾನದ ಜೊತೆಗೆ ಒಂದು ತಾತ್ಕಾಲಿಕವೋ ದೀರ್ಘಕಾಲೀನವೋ ಕದನ ವಿರಾಮದ ಮಾತುಕತೆಗಳಾಗ್ತಾ ಇವೆ. ಇವತ್ತು ಕದನ ವಿರಾಮ ಉಂಟಾಗಬಹುದು ಅನ್ನೋದು ನಮ್ಮ ಭಾರತೀಯ ಪಡೆಗಳಿಗೆ ಗೊತ್ತಿತ್ತು ಅನ್ಸತ್ತೆ. ಹೀಗಾಗಿ ಬೆಳಗಿನ ಜಾವದಿಂದಲೇ ಅವರು ಪಾಕಿಸ್ತಾನದ ಅತಿ ಮುಖ್ಯ ಏರ್ ಬೇಸ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಏರಿಯಲ್ ಸ್ಟ್ರೈಕ್ ಅನ್ನ ಶುರು ಮಾಡಿದ್ದಾರೆ. ಮುರೀದ್, ನೂರ್ ಖಾನ್, ರಫೀಕಿ, ರಹೀಂ ಯಾರ್ ಖಾನ್, ಸುಕೂರ್, ಚುನ್ಯಾನ್ ಹೀಗೆ 6 ಏರ್ ಬೇಸ್ಗಳ ಮೇಲೆ ಭಾರತ ದಾಳಿಯನ್ನು ಮಾಡಿದೆ. ಇನ್ನು ಈ ಏರ್ ಬೇಸ್ಗಳಲ್ಲಿ ಯಾವ ಮಟ್ಟದ ನಷ್ಟ ಉಂಟಾಗಿದೆ ಅನ್ನೋದನ್ನ ಭಾರತ ಆಗ್ಲಿ ಪಾಕಿಸ್ತಾನ ಆಗ್ಲಿ ಇದುವರೆಗೆ ಸಂಪೂರ್ಣವಾಗಿ ಹೇಳಿಲ್ಲ. ಇಲ್ಲಿ ಏರ್ ಸ್ಟ್ರಿಪ್ಗಳನ್ನ ನಾಶ ಮಾಡಿದಾರ, ಯುದ್ಧ ವಿಮಾನಗಳನ್ನ ನಿಲ್ಲಿಸುವ ಹ್ಯಾಂಗರ್ಗಳ ಮೇಲೆ ದಾಳಿ ಆಗಿದೆಯಾ, ಅಥವಾ ಅಲ್ಲಿನ ರಡಾರ್ ವ್ಯವಸ್ಥೆಗಳನ್ನ ನಾಶ ಮಾಡಲಾಗಿದೆಯಾ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿಗಳು ಗೊತ್ತಾಗ್ತಾ ಇಲ್ಲ. ಆದ್ರೆ ಪಾಕಿಸ್ತಾನದ 6 ಏರ್ ಬೇಸ್ಗಳನ್ನ ಭಾರತ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿದೆ. ಇನ್ನು ಪಾಕಿಸ್ತಾನ ಕೂಡ ನಮ್ಮ ಏರ್ ಬೇಸ್ ಮೇಲೆ ಭಾರತ ದಾಳಿ ಮಾಡಿದೆ, ನಮ್ಮ ಏರ್ ಬೇಸ್ ನಾಶ ಆಗಿದೆ, ಸದ್ಯಕ್ಕವು ಆಪರೇಷನ್ ಕಂಡೀಷನ್ ನಲ್ಲಿ ಇಲ್ಲ ಅಂತ ಹೇಗೆ ತಾನೇ ಹೇಳ್ಕೊಳ್ಳುತ್ತೆ. ಹೀಗಾಗಿ ಪಾಕಿಸ್ತಾನ ಕೂಡ ಅದರ ಬಗ್ಗೆ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಭಾರತದ ಈ ದಾಳಿ ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ನಷ್ಟವನ್ನುಂಟು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೂ ನಾವು ಸ್ವಲ್ಪ ಕಾಯಬೇಕು ಅಷ್ಟೇ. ಇನ್ನು ಕಳೆದ 70 ಗಂಟೆಗಳ ಅವಧಿಯಲ್ಲಿ ಭಾರತೀಯ ಸೇನೆ ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸಿದೆ. ಅತ್ಯಂತ ನಿಖರ ದಾಳಿಗಳ ಮೂಲಕ ಪಾಕಿಸ್ತಾನಕ್ಕೆ ನಕ್ಷತ್ರ ತೋರಿಸಿದೆ. ಅಷ್ಟೇ ಅಲ್ಲ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾರತದ ವಿರುದ್ಧ ಯಾರೇ ಭಯೋತ್ಪಾದಕ ದಾಳಿಗಳಿಗೆ ಮುಂದಾದ್ರೆ ಅದನ್ನ ನಾವು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಯುದ್ಧೋಪಾದಿಯ ಕ್ರಮಗಳನ್ನ ನಾವು ತಗೋತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಈ 70 ಗಂಟೆಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತ ಉಂಟು ಮಾಡಿರುವ ನಷ್ಟ ತುಂಬಾನೇ ದೊಡ್ಡ ಮಟ್ಟದಲ್ಲಿದೆ. ಜೊತೆಗೆ ಭಾರತ ತನ್ನ ಆಯುಧ ಶಕ್ತಿ, ತನ್ನ ಏರ್ ಡಿಫೆನ್ಸ್ ನ ತಾಕತ್ತು ಇದನ್ನ ಜಗತ್ತಿಗೆ ತೋರಿಸಿದೆ. ಇಲ್ಲಿ ಏನಾಯ್ತು, ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಿಖರ ದಾಳಿಗಳನ್ನು ಮಾಡ್ತು. ಅಂತೂ ನಾವು ನಿರೀಕ್ಷೆ ಮಾಡಿದ ಹಾಗೆ ಪಾಕಿಸ್ತಾನ ಅಮೆರಿಕ ಅನ್ನೋ ತನ್ನ ಅಬುಜಾನ್ ಬಳಿಗೆ ಓಡ್ ಹೋಗಿದೆ. ಇದು ಭಾರತಕ್ಕೆ ಹೊಸತೇನಲ್ಲ. ಈ ಹಿಂದೆ ಕೂಡ ಪಾಕಿಸ್ತಾನ ಪ್ರತಿ ಬಾರಿಯೂ ಇದನ್ನೇ ಮಾಡ್ಕೋತಾ ಬರ್ತಾ ಇತ್ತು. 1999ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೂಡ ಪಾಕಿಸ್ತಾನಕ್ಕೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಅರ್ಥವಾದ ಕೂಡಲೇ ಅವತ್ತಿನ ಮಿಲಿಟರಿ ಜನರಲ್ ಪರ್ವೇಜ್ ಮುಷರಫ್ ಅಲ್ಲಿನ ಪ್ರಧಾನಿಯ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ. ಅವರಿಗೆ ಭಾರತದ ಜೊತೆಗಿನ ಸಂಧಾನಕ್ಕೆ, ಕದನ ವಿರಾಮಕ್ಕೆ ಒಂದು ದಾರಿ ಬೇಕಾಗಿತ್ತು. ಆ ದಾರಿಯನ್ನ ಅಮೆರಿಕಾದ ಮೂಲಕ ಹುಡುಕೊಂಡ್ರು. ಅವತ್ತು ಕೂಡ ನವಾಜ್ ಶರೀಫ್ ಅಮೆರಿಕಾದ ಹತ್ತಿರಕ್ಕೆ ಓಡ್ ಹೋಗ್ತಾರೆ. ಅವತ್ತಿಗೆ ಕ್ಲಿಂಟನ್ ಅಮೆರಿಕಾದ ಅಧ್ಯಕ್ಷರಾಗಿದ್ರು. ಕ್ಲಿಂಟನ್ ಅವರ ಕೈಕಾಲ್ ಹಿಡಿದು ಕದನ ವಿರಾಮದ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸುವಂತೆ, ಭಾರತದ ಮನವೊಲಿಸುವಂತೆ ಕ್ಲಿಂಟನ್ ಅವರನ್ನ ಒಪ್ಪಿಸಿದ್ರು. ಮತ್ತು ಅವತ್ತು ಅಮೆರಿಕಾದ ಮಧ್ಯಸ್ಥಿಕೆಯಲ್ಲೇ ಭಾರತ ಕಾರ್ಗಿಲ್ ಸಂಘರ್ಷವನ್ನ ನಿಲ್ಲಿಸೋದಕ್ಕೆ ಸಿದ್ಧ ಆಯಿತು. ಅಷ್ಟೊತ್ತಿಗೆ ಕಾರ್ಗಿಲ್ ಬೆಟ್ಟಗಳ ಮೇಲಿದ್ದ ಪಾಕಿಗಳ ಸರ್ವನಾಶ ಕೂಡ ಆಗಿತ್ತು. ಅಳಿದುಳಿದವರು ಹಿಂದಕ್ಕೆ ಓಡ್ ಹೋದ್ರು. ಇನ್ನು ಈಗ ಕೂಡ ಸಂಘರ್ಷ ಅನ್ನೋದು ನಿರ್ಣಾಯಕ ಹಂತಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿನ ಶಸ್ತ್ರಾಸ್ತ್ರಗಳು ಮುಗಿದು ಹೋದ್ವು. ಪಾಕಿಸ್ತಾನದ ಒಳಗೆ ಭಾರತದ ಸೇನೆ ಇನ್ 2-3 ದಿನಗಳಲ್ಲಿ ನುಗ್ಗುತ್ತೆ ಅನ್ನೋ ಹಂತದಲ್ಲಿ ಪಾಕಿಸ್ತಾನ ಮತ್ತೆ ಅಮೆರಿಕಾದ ಪಾದಗಳನ್ನ ನೆಕ್ಕಿದೆ. ಅಮೆರಿಕ ಈ ಬಾರಿ ಕೂಡ ಭಾರತದ ಜೊತೆಗೆ ನಿರಂತರ ಮಾತುಕತೆಗಳನ್ನ ನಡೆಸಿ ಕಡೆಗೂ ದಾಳಿಯನ್ನ ನಿಲ್ಲಿಸೋದಕ್ಕೆ ಭಾರತವನ್ನ ಒಪ್ಪಿಸೋದ್ರಲ್ಲಿ ಯಶಸ್ಸನ್ನ ಪಡ್ಕೊಂಡಿದೆ. ಇನ್ನು ಭಾರತ ಕೂಡ ಇಲ್ಲಿ ಇದನ್ನ ಯುದ್ಧದ ರೀತಿಯಲ್ಲಿ ಮಾಡಲಿಲ್ಲ. ಭಯೋತ್ಪಾದಕರ ವಿರುದ್ಧದ ದಾಳಿಯನ್ನಾಗಷ್ಟೇ ಭಾರತ ಇದನ್ನ ತಗೊಂಡಿತ್ತು. ಭಯೋತ್ಪಾದಕ ಕೇಂದ್ರಗಳ ಮೇಲೆ ನಿಖರವಾದ ದಾಳಿ ಮಾಡ್ತಾ ಹೋಯಿತು. ಪಾಕಿಸ್ತಾನ ಭಾರತದ ವಿರುದ್ಧ ಡ್ರೋನುಗಳನ್ನ ಕಳುಹಿಸುವವರೆಗೆ ಭಾರತ ಪಾಕಿಸ್ತಾನದ ಮಿಲಿಟರಿ ಅಸೆಟ್ಸ್ ಅನ್ನ ಮುಟ್ಟೋದಕ್ಕೆ ಹೋಗಿರಲಿಲ್ಲ. ಯಾವಾಗ ಭಾರತದ ವಿರುದ್ಧ ಪಾಕ್ನ ಡ್ರೋನುಗಳು, ಮಿಸೈಲುಗಳು ಬರೋದಕ್ಕೆ ಶುರು ಆದವೋ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡ್ತು. ಇಲ್ಲಿ ಸಂಧಾನದ ಮಾತುಕತೆಗಳು ತೀವ್ರಗೊಳ್ತಾ ಇವೆ ಅನ್ನೋದು ಗೊತ್ತಾದ ನಂತರ ಭಾರತ ತನ್ನ ದಾಳಿಯನ್ನು ಕೂಡ ತೀವ್ರಗೊಳಿಸಿತು ಮತ್ತು ಪಾಕಿಸ್ತಾನದ ಒಂದಷ್ಟು ಏರ್ ಬೇಸ್ಗಳನ್ನ ನಾಶಪಡಿಸೋದ್ರಲ್ಲಿ ಭಾರತ ಯಶಸ್ವಿ ಕೂಡ ಆದಂತೆ ಕಾಣ್ತಾ ಇದೆ. ಇನ್ನು ಗೆಳೆಯರೆ, ಇಲ್ಲಿ ಅಮೆರಿಕಾದ ಬಳಿಗೆ ಪಾಕಿಸ್ತಾನ ಹೋಗಿದೆ. ಅಲ್ಲವರಿಗೆ ಯಾವ ಭರವಸೆಯನ್ನು ಕೊಟ್ಟಿದೆ, ಏನ್ ಹೇಳಿದೆ ಅನ್ನೋದು ಇನ್ನು ಮುಂದಷ್ಟೇ ಗೊತ್ತಾಗಬೇಕಾಗತ್ತೆ. ಹಾಗೆ ಈ ದಾಳಿಯ ನಂತರದ ಪರಿಣಾಮಗಳು ಪಾಕಿಸ್ತಾನದಲ್ಲಿ ಹೇಗಿರುತ್ತವೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಅಲ್ಲಿ ಸರ್ಕಾರ ಬದಲಾಗುತ್ತಾ, ಸೇನೆಯ ಮುಖ್ಯಸ್ಥ ಬದಲಾಗ್ತಾನ? ಯಾಕೆಂದ್ರೆ ನಾವು 1999ರ ಕಾರ್ಗಿಲ್ ಸಂಘರ್ಷದ ಸಮಯವನ್ನ ಗಮನಿಸಿದಾಗ ಅಲ್ಲಿನ ಚುನಾಯಿತ ಸರ್ಕಾರವನ್ನೇ ಪದಚ್ಯುತಗೊಳಿಸಿ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರಫ್
ಇಡೀ ಆಡಳಿತವನ್ನು ತನ್ನ ಕೈಗೆ ತಗೊಂಡಿದ್ದ. ಈ ಬಾರಿ ಅದೇ ಥರದ ಇತಿಹಾಸ ಪಾಕಿಸ್ತಾನದಲ್ಲಿ ಮರುಕಳಿಸುತ್ತಾ ಅಥವಾ ಸೇನಾ ಮುಖ್ಯಸ್ಥನ ವಿರುದ್ಧವೇ ಚುನಾಯಿತ ಸರ್ಕಾರ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಪಾಕಿಸ್ತಾನದ ಮುಂದಿನ ಹೆಜ್ಜೆ ಹೇಗಿರುತ್ತೆ? ಪ್ರತ್ಯೇಕಗೊಳ್ಳುವ ಬಲೂಚಿಸ್ತಾನದ ಕನಸೇನಾಗುತ್ತೆ? ಇಲ್ಲಿ ಚೈನಾದ ಪಾತ್ರ ಏನಿರುತ್ತೆ? ಅಮೆರಿಕ ಇನ್ನು ಮುಂದೆ ಪಾಕಿಸ್ತಾನವನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೆ ನಮಗಿನ್ನು ಮುಂದಷ್ಟೇ ಉತ್ತರ ಸಿಗಬೇಕಿದೆ. ಜೊತೆಗೆ 12ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಮಾತುಕತೆಯಲ್ಲಿ ಏನಾಗುತ್ತೆ? ಭಾರತ ನೆಗೋಸಿಯೇಷನ್ ಟೇಬಲ್ ಅಲ್ಲಿ ಯಾವ ಮಟ್ಟಕ್ಕೆ ಪಾಕಿಸ್ತಾನದ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸುತ್ತೆ ಅನ್ನೋದು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.